ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮತಗಳ ಭದ್ರಕೋಟೆಯನ್ನ ಸುಭದ್ರವಾಗಿ ಇಟ್ಕೊಂಡಿರೋ ಏಕೈಕ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಮುಸ್ಲಿಂ ಸಮುದಾಯದವರು ಸಿಟ್ಟಾದ್ರೆ ಸರ್ಕಾರ ತಕ್ಷಣವೇ ಸ್ಪಂದಿಸುತ್ತೆ. ಸಾಕಷ್ಟು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡುಗೆಯಾಗಿ ಕೊಟ್ಟಿದೆ. ಆದ್ರೂ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ತಪ್ಪುಗಳ ಹೊರೆಪಟ್ಟಿಯನ್ನೇ ಹೊರಿಸಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇವತ್ತು ವಿವಿಧ ಮುಸ್ಲಿಂ ಸಂಘಟನೆಗಳ ಬೃಹತ್ ಸಮಾವೇಶ ನಡೆಯಿತು. ಮುಸ್ಲಿಂ ಸಮುದಾಯದ ಹಕ್ಕುಗಳಿಗಾಗಿ ಮತ್ತು ಅಸ್ಮಿತೆಗಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಈ ಸಮಾವೇಶದಲ್ಲಿದ್ದಂತಹ ಮುಸ್ಲಿಂ ನಾಯಕರು ಅಭಿಪ್ರಾಯಪಟ್ಟರು. ಮುಸ್ಲಿಮರು ಅವರ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಬಂದಿದೆ. ನಮ್ಮ ಹೋರಾಟವನ್ನ ತಡೆಯುವ ಪ್ರಯತ್ನ ನಡೆಸಲಾಗಿತ್ತು ಅಂತಾನೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಇತಿಹಾಸದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಮುಸ್ಲಿಂ ಸಮುದಾಯ ಇಂದಿಗೂ ತನ್ನ ಹಕ್ಕು ಅವಕಾಶಗಳಿಗಾಗಿ ಹೋರಾಡ್ತಲೇ ಇದೆ. ವರ್ಷಗಳಿಂದಲೂ ಈ ಸಮುದಾಯದ ಕೂಗು ಅರಣ್ಯ ರೋದನವಾಗಿದೆ. ಭರಪೂರ ಭರವಸೆಗಳು ಏನೇ ಇದ್ರೂ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ತಾ ಇದೆ ಎಂದು ನೋಡುವಾಗ ಪ್ರತಿ ಬಾರಿಯೂ ನಿರಾಸೆ ಕಟ್ಟಿಟ್ಟ ಬುತ್ತಿ. ಅಲ್ಪಸಂಖ್ಯಾತ ಸಮುದಾಯ ಅಲ್ಪವೇ ಸವಲತ್ತು ಎಂಬಂತಾಗಿದೆ ಮುಸ್ಲಿಮರ ಅವಸ್ಥೆ. 2023ರ ವಿಧಾನಸಭಾ ಚುನಾವಣೆಯನ್ನೇ ಗಮನಿಸುವುದಾದರೆ ಕಾಂಗ್ರೆಸ್ ಪಕ್ಷವು ರಾಜ್ಯದ ಬೇರೆಲ್ಲಾ ಸಮುದಾಯಗಳಿಗೆ ನೀಡಿದಂತೆ ಮುಸ್ಲಿಂ ಸಮುದಾಯಕ್ಕೂ ಹಲವು ಭರವಸೆಗಳನ್ನು ನೀಡಿತು. 2011ರ ಜನಗಣತಿಯ ಪ್ರಕಾರ ರಾಜ್ಯದ ಜನಸಂಖ್ಯೆಯ ಸುಮಾರು 13% ಮುಸ್ಲಿಂ ಸಮುದಾಯವು 2023ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲು ಕಾರಣವಾದ ಐತಿಹಾಸಿಕ ಜನಾದೇಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು. ಮುಸ್ಲಿಂ ಸಮುದಾಯ ಒಗ್ಗಟ್ಟಿನಿಂದ ಕಾಂಗ್ರೆಸ್ಗೆ ಮತ ಹಾಕಿ ಬೆಂಬಲಿಸಿ ಆ ಪಕ್ಷ ಅಧಿಕಾರಕ್ಕೆ ಏರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತು. ಇದು ಕಣ್ಣೆದುರಿಗೆ ಇರುವ ಅಪ್ಪಟ ಸತ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ಮುಂದೆ ಮುಸ್ಲಿಂ ಸಮಾವೇಶದಲ್ಲಿ 10 ಬೇಡಿಕೆಗಳನ್ನಿಟ್ಟರು. ಸರ್ಕಾರದ ವಿರುದ್ಧ ತಪ್ಪುಗಳ ಹೊರಪಟ್ಟಿಯನ್ನಷ್ಟೇ ಹೊರಿಸಿದ್ರು. ಸರ್ಕಾರದ ಮೇಲೆ ಮುಸ್ಲಿಂ ಒಕ್ಕೂಟಗಳು ಹೊರಿಸಿರುವ ಆ ತಪ್ಪುಗಳ ಹೊರೆಗಳು ಈ ರೀತಿಯಾಗಿದೆ. ಸರ್ಕಾರಕ್ಕೆ ಮುಸ್ಲಿಮರ ಆ 10 ಬೇಡಿಕೆಗಳು ಏನು? 1, ಮುಸ್ಲಿಮರಿಗೆ ಸಂವಿಧಾನಬದ್ಧವಾಗಿ ನೀಡಲಾಗಿದ್ದ 2B ಮೀಸಲಾತಿ ರದ್ದು ಮಾಡಲಾಗಿದೆ. ಈವರೆಗೆ ಮೀಸಲಾತಿ ಮರುಸ್ಥಾಪಿಸಿಲ್ಲ. ಈ ಕೂಡಲೇ 2B ಜಾರಿಗೊಳಿಸಬೇಕು ಅನ್ನೋದು. ಇನ್ನು 2ನೇದು, ರಾಜ್ಯದಲ್ಲಿ ಮುಸ್ಲಿಮರಿಗೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು. ಕಾಂಗ್ರೆಸ್ನಲ್ಲಿ 9 ಜನ ಶಾಸಕರಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ನಿರೀಕ್ಷಿತ ಟಿಕೆಟ್ ಕೊಡಲು ಸಾಧ್ಯವಾಗ್ತಾ ಇಲ್ಲ. ಸರ್ಕಾರದ ವಿವಿಧ ನಿಗಮ ಮಂಡಳಿಯಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ನೀಡಿಲ್ಲ. ಸರ್ಕಾರದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರ ಹುದ್ದೆಯಲ್ಲಿ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದಾಗಿದೆ. ಇನ್ನು 3ನೇದು, ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನ ಕೂಡಲೇ ವಾಪಸ್ ಪಡೆದುಕೊಳ್ಳಬೇಕು. ಇನ್ನು 4ನೇದು, ಬಿಜೆಪಿ ರದ್ದು ಮಾಡಿದ್ದ ಹಿಜಾಬ್ಗೆ ಅವಕಾಶ ಕೊಡಬೇಕು ಅಂದಿದ್ರು. ಆಲ್ರೆಡಿ ಸರ್ಕಾರ ಹಿಜಾಬ್ಗೆ ಅವಕಾಶ ಕೊಟ್ಟಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿ ವೇತನ ಹೆಚ್ಚು ಮಾಡಬೇಕು ಅಂತ ಈಗ ಬೇಡಿಕೆಯನ್ನಿಟ್ಟಿದ್ದಾರೆ. 5ನೇದು, ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ರದ್ದು ಮಾಡಬೇಕು. ಅಧಿಕಾರಕ್ಕೆ ಬಂದ್ರೆ ನಾವು ರದ್ದು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದು ಕೂಡಲೇ ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು 6ನೇದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರಿಗೆ 1000 ಕೋಟಿ ರೂಪಾಯಿ ಅನುದಾನ ವಾಗ್ದಾನ ಕೊಟ್ಟಿತ್ತು. ಆದರೆ ಭರವಸೆ ಕೊಟ್ಟ ಮೊತ್ತದ ಅರ್ಧದಷ್ಟೇ ನೀಡಲಾಗಿದೆ. ಬಾಕಿ ಹಣ ಕೊಡಿ, ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ದಾರೆ ಈಗ. ಇನ್ನು 7ನೇದು, ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ರದ್ದು ಮಾಡಬೇಕು. ಅಧಿಕಾರಕ್ಕೆ ಬಂದರೆ ರದ್ದು ಮಾಡ್ತೀವಿ ಎಂಬ ಭರವಸೆಯನ್ನ ಕೂಡಲೇ ಈಡೇರಿಸಬೇಕು ಅನ್ನೋದಾಗಿದೆ. ಇನ್ನು 8ನೇದು, ಮಧುಸೂದನ್ ಆರ್ ನಾಯಕ್ ರೆಡಿ ಮಾಡಿರುವ ಸಮಿತಿಯ ಜಾತಿ ಸಮೀಕ್ಷೆಯನ್ನ ಜಾರಿಗೊಳಿಸಬೇಕು ಅನ್ನೋದಾಗಿದೆ. 9ನೇದು, ಕೋಮುದ್ವೇಷ ಭಾಷಣ ಮಾಡೋರು ಮಾಡ್ತಾನೆ ಇದ್ದಾರೆ. ಅಂಥವರಿಗೆ ಕಠಿಣವಾದ ಕಡಿವಾಣ ಹಾಕಲು ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅನ್ನೋದು. 10ನೇದು, ವಕ್ಫ್ ಆಸ್ತಿಗಳ ಅತಿಕ್ರಮಣ, ಅಸಮರ್ಪಕ ಬಳಕೆ, ವಕ್ಫ್ ಅಭಿವೃದ್ಧಿ ವಿಚಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಕ್ಫ್ ಆಸ್ತಿ ರಕ್ಷಣೆಗೆ ಯೋಜನೆ ರೂಪಿಸಬೇಕು. ಮೌಲಾನಾ ಆಜಾದ್ ಶಾಲೆಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರ ಅಂತ 10 ಬೇಡಿಕೆಗಳನ್ನಿಟ್ಟಿದ್ದಾರೆ. ಬರೀ ಸರ್ಕಾರದ ತಪ್ಪುಗಳನ್ನಷ್ಟೇ ಪ್ರಶ್ನೆ ಮಾಡಿಲ್ಲ ಮುಸ್ಲಿಂ ಸಮುದಾಯದ ಒಕ್ಕೂಟದ ಈ ನಾಯಕರುಗಳು. ಜೊತೆಗೆ ಬಿಜೆಪಿ, RSS, ಬಜರಂಗ ದಳ, ಶ್ರೀರಾಮ ಸೇನೆಯವರನ್ನು ಪುನರಾವರ್ತಿತ ಅಪರಾಧಿಗಳು ಅಂತ ಹೇಳಿದೆ. ಅವರ ಮೇಲೆ ಸರ್ಕಾರ ಕ್ರಮ ಜರುಗಿಸಬೇಕು ಅಂತ 18 ಜನರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಪಟ್ಟಿ ಈ ರೀತಿಯಾಗಿದೆ. 1, ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿಯ ಶಾಸಕ. KS ಈಶ್ವರಪ್ಪ, ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್. KS ಈಶ್ವರಪ್ಪ, ಬಿಜೆಪಿ ನಾಯಕ. ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ. ಸಿಟಿ ರವಿ, ಬಿಜೆಪಿ ಪರಿಷತ್ ಸದಸ್ಯ. ತೇಜಸ್ವಿ ಸೂರ್ಯ, ಬಿಜೆಪಿ ಸಂಸದ. ಪ್ರತಾಪ್ ಸಿಂಹ, ಬಿಜೆಪಿಯ ಮಾಜಿ ಸಂಸದ. ಹರೀಶ್ ಪೂಂಜಾ, ಬಿಜೆಪಿಯ ಶಾಸಕರು. ಅರುಣ್ ಕುಮಾರ್ ಪುತ್ತಿಲ, ಬಿಜೆಪಿಯ ಮುಖಂಡ. ಅನಂತ್ ಕುಮಾರ್ ಹೆಗಡೆ, ಮಾಜಿ ಸಂಸದರು. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್,
ಆರ್ಎಸ್ಎಸ್ನ ನಾಯಕ HK ಪುರುಷೋತ್ತಮ್, ವಿಎಚ್ಪಿ ನಾಯಕ ಚಕ್ರವರ್ತಿ ಸೂಲಿಬೆಲೆ, ಸಾಮಾಜಿಕ ಚಿಂತಕ ಪ್ರಮೋದ್ ಮುತಾಲೇಕ, ಶ್ರೀರಾಮ ಸೇನೆ ಸಂಸ್ಥಾಪಕ ಸಿದ್ದಲಿಂಗ ಸ್ವಾಮಿ ಶ್ರೀರಾಮ ಸೇನೆಯವರು, ಗಂಗಾಧರ ಕುಲಕರ್ಣಿ ಶ್ರೀರಾಮ ಸೇನೆಯವರು, ವೈ ಭರತ್ ಶೆಟ್ಟಿ ಬಿಜೆಪಿಯ ಶಾಸಕರು, ಪುನೀತ ಕೆರೆಹಳ್ಳಿ ಹಿಂದೂ ಕಾರ್ಯಕರ್ತ, ಶರಣ್ ಪಂಪ್ವೇಲ್ ವಿಎಚ್ಪಿ ಮುಖಂಡ. ಹೀಗೆ ಇಷ್ಟು ಜನರ ಹೆಸರನ್ನ ಉಲ್ಲೇಖ ಮಾಡಿರುವ ಮುಸ್ಲಿಂ ಸಂಘಟನೆಯವರು ಇವರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಆಗ್ರಹಿಸಿದರು. 2023 ಮತ್ತು 2026 ನಡುವೆ ಸತತವಾಗಿ ದ್ವೇಷ ಭಾಷಣ ಮತ್ತು ಕೋಮು ಪ್ರಚೋದನೆಗೆ ಕಾರಣರಾದ ವ್ಯಕ್ತಿಗಳಿವರು. ವಿವಿಧ ಜಿಲ್ಲೆಗಳಲ್ಲಿ ಇವರ ವಿರುದ್ಧ ಅನೇಕ ಕಾನೂನು ಮೊಕದ್ದಮೆಗಳು ದಾಖಲಾಗಿದ್ದಾವೆ. ಆದರೂ ಇವರ ಮೇಲೆ ನ್ಯಾಯಾಂಗ ಅಥವಾ ಆಡಳಿತಾತ್ಮಕ ನಿರ್ಬಂಧ ಇಲ್ಲ. ಹಾಗಾಗಿ ಪುನರಾವರ್ತಿತ ಅಪರಾಧಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಮನವಿ ಇಟ್ಟಿದ್ದಾರೆ. ಇದಕ್ಕೆಲ್ಲ ಬಿಜೆಪಿಯವರು ಕೊಟ್ಟ ಉತ್ತರ ಹೀಗಿದೆ. ಓಲೈಕೆಯ ಪರಮಾವಧಿಯ ಕೊಡ ತುಂಬಿದೆ. ಶಿಶುಪಾಲನ ಪಾಪ ಕೊಡ ತುಂಬಿದಾಗ ಏನಾಗಿತ್ತು ಅನ್ನುವಂಥದ್ದು ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ. ಇವತ್ತು ಓಲೈಕೆಯ ರಾಜಕಾರಣಕ್ಕೆ 28ರಲ್ಲಿ ಈ ಸರ್ಕಾರವೂ ಕೂಡ ಬಲಿಯಾಗುತ್ತೆ. ಟಿಪ್ಪು ಜಯಂತಿ ಆಯಿತು, ವಕ್ಫಿನ ಆಸ್ತಿಗೆ ಸಂಬಂಧಪಟ್ಟಂತೆ ಆಯಿತು, ಅಲ್ಪಸಂಖ್ಯಾತರ ಓಲೈಕೆಗೆ ದೊಡ್ಡ ದೊಡ್ಡ ಹಣಗಳ ಮಂಜೂರಾತಿಗಳಾಯಿತು. ಈ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳ ಆದ್ಯತೆ ಯಾವುದು? ಶಿಕ್ಷಕರ ನೇಮಕ ಮಾಡೋದು ಆದ್ಯತೆ ಆಗಬೇಕಾಗಿತ್ತು ಸರ್ಕಾರಕ್ಕೆ. ಪಠ್ಯಪುಸ್ತಕಗಳನ್ನು ಕೊಡಬೇಕಾಗಿದ್ದು ಸರ್ಕಾರದ ಆದ್ಯತೆ ಆಗಬೇಕಾಗಿತ್ತು. ಹಿಜಾಬನ್ನು ಕೊಡುವಂಥದ್ದು ಸರ್ಕಾರದ ಆದ್ಯತೆ ಆಗಿದೆ ಅಂತ ಕೇಳಿದರೆ ಎಷ್ಟು ದೊಡ್ಡ ಪ್ರಮಾಣದ ಓಲೈಕೆಯ ಪರಮಾವಧಿ ಇದೆ ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ವೋಟ್ ಪಾಲಿಟಿಕ್ಸ್ ಇದು, SIR ಪಾಲಿಟಿಕ್ಸ್ ಅಲ್ಲ. ದಿಸ್ ಈಸ್ ಪ್ಯೂರ್ಲಿ ವೋಟ್ ಪಾಲಿಟಿಕ್ಸ್. ನಾವು ಬಾಂಗ್ಲಾದೇಶದವ್ರು ಬೇಡ ಅಂತೀರಿ, ಕಾಂಗ್ರೆಸ್ದವರು ಬಾಂಗ್ಲಾದೇಶದವ್ರು ಬೇಕು ಅಂತಾರೆ. ಬಾಂಗ್ಲಾದೇಶದವ್ರು ಕಿಕ್ಔಟ್ ಮಾಡಿ ನಮ್ಮದು ಸ್ಲೋಗನ್. ಅದಕ್ಕೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಅಪೀಲ್ ಅಥಾರಿಟೀಸ್ ಇದೆ, 4-5 ಅಪೀಲ್ ಅಥಾರಿಟೀಸ್ ಇದೆ. ಅಲ್ಲಿವರೆಗೂ ಕೊಡ್ಬೋದು. ಯಾವುದೇ ವೋಟ್ ಡಿಲೀಟ್ ಆದ್ರೂ ಕೂಡ ನಿಮ್ಮ ಕಳ್ಳೆಕಾಯಿ ತಿಂತಾ ಇರ್ತಾನಲ್ಲ ನಿಮ್ಮ ಬೂತ್ ಏಜೆಂಟು, ಕಾಂಗ್ರೆಸ್ಸಿನ ಬೂತ್ ಏಜೆಂಟ್, ಅವನು ಕಳ್ಳೆಕಾಯಿ ತಿನ್ನೋದು ಬಿಟ್ಬಿಟ್ಟು ಕರೆಕ್ಟಾಗಿ ಲೆಕ್ಕ ತಗೊಂಡ್ರೆ ಅವನು ಒಂದು ಓಟು ಡಿಲೀಟ್ ಆಗಲ್ಲ, ನಿಮ್ಮದೇ ಆಗ್ತದೆ. ನೀವು ಬಾಂಗ್ಲಾದೇಶದವ್ನು ನಿಮ್ಮ ಮನೆ ಒಳಗೆ ಸೇರಿಸಿದ್ರೆ ನೀನು ಸಿಕ್ಕಾಕೊಂತೀಯ, ಅದಕ್ಕೆ ಭಯ. ಇದ್ದಾರೆ ಈಗ ಆಲ್ರೆಡಿ ಇದಾರಲ್ಲ. ಈಗ ಯಾವ ಮುಸ್ಲಿಂ ಸಂಘಟನೆಗಳು ಸೇರಿದಾರೋ ಅವರೆಲ್ಲ ಮೋಸ್ಟ್ಲಿ ಯಾಕೆ ಭಯ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೆಲ್ಲ ಬಾಂಗ್ಲಾದೇಶದವ್ರನ್ನ ಇಟ್ಕೊಂಡಿರ್ಬೇಕು ಅವರೆಲ್ಲ, ಅದಕ್ಕೆ ಭಯ ಬೀಳ್ತಾ ಇದ್ದಾರೆ ಅಷ್ಟೇ. ಮುಸ್ಲಿಂ ಸಂಘಟನೆಗಳ ಈ ಬೇಡಿಕೆಗಳ ಪಟ್ಟಿ, ಅಪರಾಧಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದನ್ನ ನೋಡಿ ಬಿಜೆಪಿಯವರಂತೂ ಕೆರಳಿ ಕೆಂಡಾಗಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಬೇಡಿಕೆಗಳನ್ನ ಈಡೇರಿಸುತ್ತೋ ಅನ್ನೋದನ್ನ ಕಾದು ನೋಡಬೇಕು.